ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆದ್ರೀಸ್ ಕಿಚನ್. ಇದು ನನ್ನ ಮೊದಲ ವಿಡಿಯೋ ಆದ್ರಿಂದ ಸಿಹಿ ಮಾಡೋಣ ಅಂತ ಅಂದ್ಕೊಂಡು ಪೈನಾಪಲ್ ಕೇಸರಿಬಾತ್ನ ಮಾಡ್ತಾ ಇದ್ದೀನಿ. ಮೊದಲು ಪೈನಾಪಲ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ಈ ಟೈಮ್ನಲ್ಲಿ ಪೈನಾಪಲ್ ಹುಳಿ ಅಥವಾ ಸಿಹಿ ಇದೆಯಾ ಅಂತ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಫ್ರೆಂಡ್ಸ್, ಇದು ನನ್ನ ಫಸ್ಟ್ ಕುಕಿಂಗ್ ವಿಡಿಯೋ ಆದ್ರಿಂದ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಏನೇ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಮೊದಲು ಸ್ಟವ್ ಆನ್ ಮಾಡ್ಕೊಂಡು ಒಂದು ನಾನ್ ಸ್ಟಿಕ್ ಬಾಂಡೆನ ಇಟ್ಕೊತೀನಿ. ಫ್ರೆಂಡ್ಸ್, ಅದಕ್ಕೆ ಒಂದು ಅಳತೆ ಕಪ್ನಲ್ಲಿ 1 ಕಪ್ ಬಾಂಬೆ ರವೆನ ಹಾಕಿ. ಫ್ರೆಂಡ್ಸ್, ನಾನು ಮೆಜರ್ಮೆಂಟಲ್ಲಿ ತಗೊಂಡಿರೋವಂಥದ್ದು 4ರಿಂದ 5 ಜನಕ್ಕೆ ಆಗುತ್ತೆ. ಹಾಗೆ ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ರುಬ್ಕೋತೀನಿ. ಫ್ರೆಂಡ್ಸ್, ತುಪ್ಪ ಇಷ್ಟಪಡೋರು ಅಳತೆ ಕಪ್ನಲ್ಲಿ ಅರ್ಧ ಕಪ್ ತುಪ್ಪನ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಸ್ಪೂನ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ತುಪ್ಪನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಕೇಸರಿಬಾತು ಸಾಫ್ಟಾಗಿ ಬರುತ್ತೆ. ರವೆ ಇಷ್ಟು ಕ್ರಿಸ್ಪಿ ಆಗಿದ್ರೆ ಸಾಕು. ನಂತರ ಇದನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಬಾಣಲೆನ ಹಾಕ್ಕೊತೀನಿ. ಬಾಣಲಿ ಬಿಸಿ ಆದಮೇಲೆ 2 ಸ್ಪೂನ್ ತುಪ್ಪನ ಹಾಕ್ಕೊತಿದ್ದೀನಿ. ಹಾಗೆ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊತೀನಿ. ಫ್ರೆಂಡ್ಸ್, ದ್ರಾಕ್ಷಿ ಗೋಡಂಬಿನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಇದೀಗ ಆಗಿದೆ. ಒಂದು ಬೌಲ್ಗೆ ಎತ್ತಿಟ್ಕೊತೀನಿ ಇದನ್ನ. ಹಾಗೆ ಉಳಿದಿರುವಂಥ ತುಪ್ಪದಲ್ಲೇ ಫ್ರೆಂಡ್ಸ್ ಹಚ್ಚಿಟ್ಕೊಂಡಿರುವಂಥ ಪೈನಾಪಲ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ. ಫ್ರೆಂಡ್ಸ್, ನಾನು ಯಾವ ಬೌಲಲ್ಲಿ ರವೆನ ಅಳತೆ ಮಾಡ್ಕೊಂಡಿದ್ನೋ ಅದೇ ಬೌಲಲ್ಲಿ 3 ಬೌಲು ನೀರನ್ನ ಹಾಕ್ಕೊತೀನಿ. ನಾನು ವಿಡಿಯೋ ಶುರುನಲ್ಲೇ ಹೇಳಿದೆ ಪೈನಾಪಲ್ ಟೇಸ್ಟ್ ನೋಡಿ ಅಂತ. ಪೈನಾಪಲ್ ಹುಳಿ ಇದ್ದರೆ ಈ ಟೈಮ್ನಲ್ಲೇ ಶುಗರ್ ಆ್ಯಡ್ ಮಾಡೋದ್ರಿಂದ ಪೈನಾಪಲ್ ಸಿಹಿನ ಹೀರ್ಕೊಳ್ಳುತ್ತೆ. ಆಗ ನಮಗೆ ಪೈನಾಪಲ್ ಹುಳಿ ಅನಿಸಲ್ಲ. ಫ್ರೆಂಡ್ಸ್, ಇಲ್ಲಿ ನಾನು ಯಾವುದೇ ರೀತಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ. ನೀವು ಬೇಕಿದ್ದರೆ ನೀವು ಫುಡ್ ಕಲರ್ನ ಹಾಕ್ಕೊಳ್ಳಿ. ಹಾಗೆ ಪೈನಾಪಲ್ನ 3ರಿಂದ 4 ನಿಮಿಷ ಈ ನೀರಿನಲ್ಲಿ ಕುದಿಸ್ಕೊಂಡು ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಪೈನಾಪಲ್ ಈಗ ಸಾಫ್ಟಾಗಿ ಬೆಂದಿದೆ. ಫ್ರೆಂಡ್ಸ್, ಈಗ ಸ್ಟವ್ ಹೂವಿನ ಕಮ್ಮಿ ಮಾಡಿಕೊಂಡು ಹುರಿದಿಟ್ಕೊಂಡಿರೋ ರವೆ ಹಾಕ್ಕೊಂಡು ಗಂಟಾಗದ ಹಾಗೆ ಮಿಕ್ಸ್ ಮಾಡ್ಕೋತೀನಿ. ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಆಗಿ ರವೆ ಸಾಫ್ಟ್ ಆಗಬೇಕು. ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಿ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ರವೆ ತೊಗೊಂಡು ಬೌಲ್ನಲ್ಲೇ 1 ಬೌಲ್ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಫ್ರೆಂಡ್ಸ್, ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಈ ಥರ ಸಾಫ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಹೇಗೆ ಕಾಣ್ತಾ ಇದೆ ಅಂತ. ಈಗ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊತಿದ್ದೀನಿ. ಫ್ರೆಂಡ್ಸ್, ಏಲಕ್ಕಿ ಪುಡಿನೂ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಪೈನಾಪಲ್ ಕೇಸರಿಬಾತ್ ರೆಡಿ ಟು ಈಟ್. ಓಕೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗೋಣ. ಬಾಯ್. Take care.